10 ಕಿಲೋಮೀಟ್ರ್ ಹೋಗ್ತಾರಂತೆ ಸಫಾರಿ. ಅಲ್ಲಿ ಪ್ರಾಣಿ ಕಂಡ್ರೆ ನಿಮ್ಮ ಅದೃಷ್ಟ, ಇಲ್ಲಾಂದರೆ ಇಲ್ಲ ಅಂತ. ಹ್ಯಾಂಡಿಕ್ಯಾಪ್ಟ್ ಇದ್ರೂ ಯಾವುದೇ ಒಂದು ಡಿಸ್ಕೌಂಟ್ ಅಂಥದ್ದು ಇಲ್ವಂತೆ. ಮತ್ತು ಈ ಬಿಸಿಲಲ್ಲಿ ಬಂದ್ಬಿಟ್ಟು ನಾವು 1 ಗಂಟೆ ಬಿಸಿಲಲ್ಲಿ ಯಾರಿಗಾರು ಸಫಾರಿಲಿ ಏನಾದ್ರು ಕಾಣಿಸುತ್ತಾ? ದುಡ್ಡು ಕೊಟ್ಟು ಹೋಟೆಲಲ್ಲಿ ತಿಂತಾನೆ ಮನುಷ್ಯ ಆದರೆ ಏನಾದ್ರು ಕೇಳ್ತಾನೆ. ಪಾಪ ಕೋತಿಗಳಲ್ಲಿ ಏನು ಮಾಡ್ತಾವೆ? ನಾಯಿ ಮೇಲೆ ನಂಗೆ ಗುರ್ರಂತಿದ್ಯೇನ? ನಾಯಿ ಮಲ್ಕೊಂಡು ಅನ್ಕೋಣ ಸುಮ್ಮನೆ. ಇಲ್ಲ ನೋಡಿ ನಮ್ಮ ಗುಂಡಣ್ಣ ಸುಮ್ಮನೆ ಡ್ರೈವಿಂಗ್ ಸೀಟ್ ಕೂತ್ಕೋಣ. ಬಾಯ್ ಬಾಯ್. ವರ್ಷಕ್ಕೆ 1-2 ಟ್ರಿಪ್ ಮಾಡ್ತಾ ಇರ್ತೀವಿ ಲೈಫಲ್ಲಿ. ಇನ್ನೇನು ಸಾಧನೆ ಮಾಡಿ ಏನಾಗಬೇಕಾಗಿದೆ? ಒಟ್ಟಿನಲ್ಲಿ ವರ್ಷ ಎಲ್ಲ ದುಡೀರಿ, ಬಟ್ ಅಟ್ಲೀಸ್ಟ್ 6 ತಿಂಗಳಿಗೊಂದು ಇಲ್ಲ ವರ್ಷಕ್ಕೊಂದು ಟ್ರಿಪ್ ಮಾಡಿ ಫ್ಯಾಮಿಲಿ ಜೊತೆ. ಚೆನ್ನಾಗಿರುತ್ತೆ ಲೈಫಲ್ಲಿ, ಬಾಂಡಿಂಗು ಚೆನ್ನಾಗಿರುತ್ತೆ. ಮತ್ತು ಒಂದು ಟ್ರಿಪ್ ಹೋಗಿದ್ದ ಪ್ಲೇಸ್ಗಳೆಲ್ಲ ನೆನಪಿರುತ್ತೆ. ಅದು ಅನುಭವನೇ ಬೇರೆ ಬಿಡಿ. ಅದಕ್ಕೆ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ಬೇಕು ಅನ್ನೋದು. ಸೇಮು 5 ಬೆರಳಿಲ್ವ ಅದಕ್ಕೆ? ನಮಗೂ 5 ಬೆರಳಿರೋದು. ನಮ್ಮ ಥರನೇ ಅದನ್ನು ಹಾಕೊಂಡು ನೋಡೋ ಹೆಂಗೆ ಕವರ್ ಕಿತ್ಬಿಟ್ಟು ತಿಂತೈತೆ ನೋಡೋದು. ಏನೋ ವರ್ಷಿ ತಿಂತೈತೆ. ಓ ಸಿಪ್ಪೆ ಸುಲ್ಕೊಂಡು ತಿಂತಾವ ಕಣ. ಒಂದು ಅಮಾವಾಸ್ಯೆ ಬಂದೇ ಬರುತ್ತೆ. ಸೊ ಅಂಥ ಟೈಮಲ್ಲಿ ಮಾತ್ರ ರೂಮ್ ಬುಕ್ಕಿಂಗ್ ಅಂತೂ ತುಂಬ ಕಷ್ಟ. ಸಿಕ್ಕಾಪಟ್ಟೆ ಜನ ಬರ್ತಾರೆ ಶ್ರೀಶೈಲಗೆ. ಹಾಗಾಗಿ ಅಮಾವಾಸ್ಯೆಯಲ್ಲಿ ಪೂಜೆನೂ ಜೋರಿರುತ್ತೆ, ಜನನೂ ಜೋರಿರ್ತಾರೆ. ಬೆಳಗ್ಗೆ ಸ್ನಾನ ಮಾಡಿಸ್ಬಿಟ್ಟಿದ್ದೀವಿ ಇವತ್ತು. ಸೊ ಇವತ್ತು ಬೇರೆ ಕಡೆ ಹೋಗ್ತಾ ಇರೋದು. ಮತ್ತು ಗುಂಡು ಕ್ಲೀನಾಗಿರಲಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡಿಸಿರೋದು. ಗುಣಮ್ಮ ಗುಂಡು ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆನೇ ರೂಮ್ ವೆಕೇಟ್ ಮಾಡಿ ಇವಾಗ ಹೊರಡ್ತಾ ಇರೋವಂಥದ್ದು. ಸೊ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವೀಡಿಯೋ ನೆಕ್ಸ್ಟ್ ಬರುತ್ತೆ. ಸೊ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ಇದೆಲ್ಲ ಬರ್ತಾ ಇರೋದು. ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನಾನು ಮುಂದೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ಹಂಗೆ ನೋಡ್ತಾ ಇರೋ ವೀಡಿಯೋನ. ಗುಂಡು ಸ್ನಾನ ಆಯಿತು, ಇವಾಗ ಎತ್ಕೊಂಡು ಹೋಗ್ಬೇಕು ಅವನು. ಏನು ಎತ್ಕೊಂಡು ಹೋಗ್ತೀವಿ? ಇರೋ ನೀನು ಕರ್ಕೊಂಡು ಹೋಗ್ತೀವಿ. ನಿನ್ನೆ ಬಿಟ್ಟು ಹೋಗ್ತೀವಿ ನಾವು. ನೀನೇ ಕರ್ಕೊಂಬಂದಾದ್ಮೇಲೆ ಬಿಟ್ಟು ಹೋಗ್ತೀವಿ ಹೇಳು. ನೋಡು ಬಿಟ್ಟು ಹೋಗ್ತೀವಿ ನಾವು. ಇಲ್ಲ ಕಣ, ನೀವು ಒಂದು ಸ್ವಲ್ಪ ಮೈಗೆಲ್ಲ ಒಣಗಿಸ್ಕೊಂಡು ಒಣಗಿಸ್ಕೊ ಫಸ್ಟು. ಹೋಗು ಬಿಸಿಲಲ್ಲಿ ನಿಂತ್ಕೊಂಡು ಒಣಗಿಸೋ. ಇವಾಗ ಸಿಕ್ಕಾಪಟ್ಟೆ ಶೆಕೆನಪ್ಪ. ಯಪ್ಪ ಸಿಕ್ಕಾಪಟ್ಟೆ ಬಿಸಿಲಪ್ಪ. ಲೈಫಲ್ಲೇ ಮಾಡದಿರೋ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಅದು ಏನು ಎಕ್ಸ್ಪೀರಿಯೆನ್ಸ್ ಅಂತ ನೆಕ್ಸ್ಟು ನೋಡಿ. ಸೊ ಲೈಫಲ್ಲಿ ಈ ಥರನೂ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ತಿನ್ಕೊಂತ ಎಲ್ಲ ಮಾವಿನಕಾಯಿ. ಐ ಬರಲಿ, ಹಸು ಹೋಯ್ತೈತೆ. ಬೊಗ್ಳು ಬರೋ. ಐ ಒಗಳು. ಓಹೋ ಫ್ರೆಂಡ್ ಮಾಡ್ಕೊಳಕ್ಕೆ ಹೋಯ್ತೈತೆ. ಹೋಗು ಒರಿತದ ಮೇಲೆ ಜಾಡಿಸಿ. ಹೋಗು ಫ್ರೆಂಡ್ ಮಾಡ್ಕೊತ್ಯಾ? ಹೋಗು ಬಿಡ್ತೀನಿ, ಹೋಗು ಫ್ರೆಂಡ್ ಮಾಡ್ಕೊಬರೋಕೆ ಹೋಗಿ. ಹಸು ನೋಡಿದಾಗೆಲ್ಲ ಬೊಗಳ್ತಾ ಇದ್ದ, ಇವಾಗ ನೋಡಿ ಫ್ರೆಂಡ್ ಮಾಡ್ಕೊಳಕ್ಕೆ ಹೋಗೋನೆ. ಎಲ್ಲಿಗೆ ಹೋಗ್ಬೇಕು ನೀನು? ಎಲ್ಲಿಗೆ ಹೋಗ್ಬೇಕೀಗ? ರೂಮಲ್ಲಿ ಸ್ಟೇ ಇದ್ದಿದ್ದ ಕಡೆ ಒಂದು ಹುಡುಗ ಬಂದು 50 ರೂಪೀಸ್ ಇಸ್ಕೊಂಡು ರೂಮ್ ಕ್ಲೀನ್ ಮಾಡಬೇಕು ಅಂತ ಹೋದ. ಸೇಮ್ ನಮ್ಮ ಪೂರ್ವ ಏಜ್ ಅಂದ್ಕೊಳ್ತೀನಿ. ಮಕ್ಳಿಗೆ ಏನು ಕಲಿಸ್ತೀವೋ ಅದನ್ನು ಕಲಿತಾರೆ ಅಂತ ಹೇಳ್ತಾರೆ. ಸೊ ನೋಡಿ, ಚಿಕ್ಕದ್ರಿಂದ ಕಷ್ಟ ಸುಖನ ಅರ್ಥ ಮಾಡಿಸಿ ಬೆಳೆಸ್ಬೇಕು. ಸೊ ಇವಾಗ ನಾವು ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸ್ ಯಾವುದು, ಏನು ಕತೆ ಅಂತ ಗೊತ್ತಾಗುತ್ತೆ ಮುಂದೆ. ಆ್ಯಕ್ಚುಲಿ ನಿನ್ನೆ ಅಮಾವಾಸ್ಯೆ ಇರೋದ್ರಿಂದ ನಮಗೆ ರೂಮ್ ಸಿಕ್ಕಿಲ್ಲ. ಅಮಾವಾಸ್ಯೆ ಟೈಮಲ್ಲಿ ಶ್ರೀಶೈಲಮಲ್ಲಿ ತುಂಬ ಜನ ಇರ್ತಾರಂತೆ. ಹಂಗಾಗಿ 1-2 ಬಿಲ್ಡಿಂಗ್ ಇಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಬಿಲ್ಡಿಂಗ್ಸ್ ಇದ್ದಾವೆ. ಬಟ್ ಆದ್ರೂ ನಮ್ಗೆ ರೂಮ್ ಸಿಕ್ಕಿಲ್ಲ. ಆಮೇಲೆ ಎಲ್ಲ ಆನ್ಲೈನ್ ಇದೆ ಇವತ್ತು. ಆನ್ಲೈನಲ್ಲಿ ಮಾಡ್ಕೊಂಡ್ರೆ ಮಾತ್ರ ರೂಮು ಬುಕ್ಕಿಂಗು. ಸೊ ಆಫ್ಲೈನಲ್ಲಿ ಬುಕ್ ಮಾಡ್ಕೊಳ್ತೀನಿ ಅಂತ ಏನಾದ್ರು ಬಂದರೆ ಮುಗಿದ ಕತೆ, ಸಿಗಲ್ಲ. ಯಾವುದೋ ಅಪರೂಪಕ್ಕೆ ಅದೃಷ್ಟ ಇದ್ದರೆ ಸಿಗುತ್ತೆ. ಆಮೇಲೆ ಎಲ್ಲ ಟೈಮಲ್ಲೂ ರೂಮು ಆನ್ಲೈನಲ್ಲೇ ಮಾಡ್ಕೊಂಡು ಬರಬೇಕು ಅನ್ನೋದು ಏನಿಲ್ಲ. ಇಲ್ಲಿ ಬಂದು ಆಫ್ಲೈನಲ್ಲೂ ಕೂಡ ಕೊಡ್ತಾರಂತೆ. ಬಟ್ ಅಮಾವಾಸ್ಯೆ ದಿನ ತಿಂಗಳಿಗೆ ಪ್ರತಿ ಸಾರಿ ತಿಂಗಳಲ್ಲಿ ಯಾವಾಗ ಅಮಾವಾಸ್ಯೆನೇ ಬರುತ್ತೆ, ಒಂದೊಂದು ಸಾರಿ ಅಂದರೆ ತಿಂಗಳಿಗೊಂದು ಅಮಾವಾಸ್ಯೆ ಬಂದೇ ಬರುತ್ತೆ. ಸೊ ಅಂಥ ಟೈಮಲ್ಲಿ ಮಾತ್ರ ರೂಮ್ ಬುಕ್ಕಿಂಗ್ ಅಂತೂ ತುಂಬ ಕಷ್ಟ. ಸಿಕ್ಕಾಪಟ್ಟೆ ಜನ ಬರ್ತಾರೆ ಶ್ರೀಶೈಲಗೆ. ಹಾಗಾಗಿ ಅಮಾವಾಸ್ಯೆಯಲ್ಲಿ ಪೂಜೆನೂ ಜೋರಿರುತ್ತೆ, ಜನನೂ ಜೋರಿರ್ತಾರೆ. ಸೊ ಇಲ್ಲಿನ ಒಂದು ಪರಿಸರ ಎಷ್ಟು ಚೆನ್ನಾಗಿದೆ ಅಂದರೆ, ಎಲ್ಲ ಕಡೆ ಗಿಡ ಮರಗಳು, ಒಂಥರ ಮನಸ್ಸಿಗೆ ತೃಪ್ತಿಯಾಗುವಂಥ ಒಂದು ಪ್ಲೇಸು.
ಇಲ್ಲಿಂದ 3 ಕಿಲೋಮೀಟ್ರಲ್ಲಿ ಒಂದು ಪ್ಲೇಸ್ ಇರುವಂಥದ್ದು. ಆ ಪ್ಲೇಸ್ ಯಾವುದು ಅನ್ನೋದನ್ನ ನಾನು ಮುಂದೆ ಮೆನ್ಷನ್ ಮಾಡ್ತೀನಿ. ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವಿಡಿಯೋ. ನೆನ್ನೆ ನೈಟು ದೇವಸ್ಥಾನಕ್ಕೆ ಹೋಗಿದ್ದು ರೋಡ್ ಇದೇನೆ. ಸೊ ನಾವು ರೂಮಿಂದ ಬಳಸ್ಕೊಂಡು ಹಿಂಗೆ ಬಂದು ಇದೇ ರೋಡಿಗೆ ತಗೊಂಡು ಸೊ ಇದೊಂದು ಪ್ಲೇಸ್ ಇದೆ ಲೆಫ್ಟಲ್ಲಿ, ನೀರು ಹರಿಯುವಂಥ ಪ್ಲೇಸು ಸಖತ್ತಾಗಿದೆ. ಅದನ್ನು ಆದಷ್ಟು ಕವರ್ ಮಾಡ್ತೀನಿ ವಿಡಿಯೋದಲ್ಲಿ, ನೋಡೋಣ ಹೇಗೆ ಬರುತ್ತೋ ಗೊತ್ತಿಲ್ಲ. ಇದೊಂದು ಪ್ಲೇಸ್ ಇದೆ, ನೈಟು ನೋಡೋಕ್ಕಾಗಲಿಲ್ಲ ನಮಗೆ. ಬಟ್ ಇಲ್ಲೆಲ್ಲ ಗಿಡ ಮರಗಳಿದ್ದಾವೆ, ಇನ್ನು ಮುಂದೆ ಹೋದ್ರೆ ನೀಟಾಗಿ ಕಾಣಿಸ್ಬೋದು. ಇದರಿಂದ ಮೆಟ್ಲುಗಳಿದ್ದಾವೆ ಅನಿಸುತ್ತೆ, ನಾರ್ಮಲ್ ಆಗಿರೋರೆಲ್ಲ ನಡ್ಕೊಂಡು ಹೋಗ್ಬೋದು. ಸೊ ಅದು ಬಿಟ್ಟು ಇನ್ನೊಂದಿದೆ, ಆ್ಯಕ್ಚುಲಿ ಪಾತಾಳಗಂಗೆಗೆ ಬಂದಿದ್ದೀವಿ ಇವಾಗ ನಾವು. ಸೊ ಇಲ್ಲಿ ಜಿಪ್ ಲೈನ್ ಇದೆ ಅಂತ ಅನಿಸುತ್ತೆ. ಸೊ ಹಂಗಾಗಿ ವಿಚಾರಿಸ್ಬೇಕು ಇವಾಗ ಏನು ಕತೆ ಏನು ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಬಟ್ ಗೊತ್ತಿಲ್ಲ, ಅಲ್ಲಿವರೆಗೂ ಪಾತಾಳಗಂಗೆವರೆಗೂ ಹೋಗುತ್ತಾ ಇಲ್ವಾ ಅದು ಜಿಪ್ ಲೈನು ಅಂತಲೂ ಗೊತ್ತಿಲ್ಲ ನಮಗೆ. ಫಸ್ಟ್ ಟೈಮ್ ಬಂದಿರೋದ್ರಿಂದ ಇದೆಲ್ಲ ಎಕ್ಸ್ಪೀರಿಯೆನ್ಸು ಹೊಸದು. ಸೊ ನೆಕ್ಸ್ಟು ಏನಾಗುತ್ತೆ ಅಂತ ನೋಡ್ತಾ ಇರಿ. ಗುಂಡ ಏನು ಮಾಡ್ತಾನ? ಕಣ್ಣು ಮಾಡ್ಕೋದವನ ಪಾಪ ಶಕೆ ಆಗ್ತಾಯಿತ್ತು ಅವನು. ಇಲ್ಲಂತೂ ಸಿಕ್ಕಾಬಟ್ಟೆ ಶಕೆಯಪ್ಪ, ಬಿಸಿಲು ಸಿಕ್ಕಾಬಟ್ಟೆ. ನಿನ್ನೆಲ್ಲ ಶ್ರೀಶೈಲ ದೇವ್ರ ದರ್ಶನ ಆಯಿತು, ಮಲ್ಲಿಕಾರ್ಜುನ ಅವ್ರದ್ದು ದೇವ್ರನ್ನ ನೋಡಿ ಬಂದಿದ್ದಾಯಿತು. ಬಟ್ ಇವತ್ತು ಪ್ಲಾನಿಂಗ್ ಬೇರೆ ಇತ್ತು. ಸೊ ಬೆಳಗ್ಗೆನೇ ಎದ್ದು ಯಾಕೋ ಟಿ ಟಿ ಮಾಡೋದು ನೀನು? ನಿನಗೆ ಹೇಳಿ ಬಾರಿಸ್ತೀನಿರು, ನಾಯಿ ಮರಿನೂ ಬಿಡಲ್ಲ ನೀನು. ಅವ್ನು ಕಚ್ಚಂಗೆ ಆಟ ಆಡಿದ್ರೆ ಈಗ ತಾನೆ ಹೇಳು. ಬಾಯಿಗೆ ಹಾಕ್ಬಿಟ್ಟಾರ ಮೇಲೆ ಕೋಪ ಬರ್ಸ್ಬಾರ್ದು ನಾಯಿ ಮರಿಗಳಿಗೆ. ಹಾಂ ಇಲ್ಲ ಪಾಪ, ನಿನಗೆ ಬರಲ್ವಾ? ಹಂಗೆ ಅವನಿಗೂ ಕೋಪ ಬರುತ್ತೆ. ಅವ್ನು ಚಿಕ್ಕವನೋ ದೊಡ್ಡವನೋ ಒಟ್ಟಲ್ಲಿ ಅವನಿಗೂ ಕೋಪ ಬರುತ್ತೆ. ನಿನಗೆ ಎಷ್ಟು ಕೋಪ ಐತೆ ನೋಡು, ಹಂಗೆ ಅವನಿಗೂ ಕೋಪ ಇರುತ್ತೆ. ಅಲ್ಲಿ ಟಿಕೆಟ್ ಕೌಂಟ್ರು ನೋಡ್ಕೊಂಡು ಎಷ್ಟು ಏನು ಕತೆ ಅಂತೆಲ್ಲ ಕೇಳ್ಕೊಂಡು ಆಮೇಲೆ ಜಿಪ್ ಲೈನ್ ಹೋಗುವಂಥದ್ದು. ಈಗಪ್ಪ ಎಷ್ಟು ಸ್ಟಿಕ್ಕರ್ ಇಟ್ಟರು ಹಣೆ ಮೇಲೆ ನಿಲ್ತಾ ಇಲ್ಲ, ಓಡಿ ಹೋಗ್ತೈತೆ. ಅಯ್ಯೋ ಸ್ಟಿಕ್ಕರ್ ಇಡೋದು ಬೇಡ ಅನ್ಸ್ಬಿಟ್ಟೈತದ. ಸೊ ಇಲ್ಲಿ ರೋಪೇ ಟೈಮಿಂಗು ಎಲ್ಲನೂ ಐತೆ, ಮತ್ತು ಟಿಕೆಟ್ ಹೆಂಗೆ ತೊಗೋಬೇಕು, ಯಾವ ಥರ ತೊಗೋಬೇಕು, ಎಷ್ಟು ರೂಪಾಯಿ ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ. ಅಡಲ್ಟ್ಸು 650, ಚೈಲ್ಡು 520 ಇದೆ. ಸೊ ಎಷ್ಟು ಚಾರ್ಜು ಏನು ಕತೆ ಅದ್ರ ಬಗ್ಗೆ ಎಲ್ಲ ನಮಗೇನೂ ಗೊತ್ತಿಲ್ಲ. ಏನಾದರೂ ಡಿಸ್ಕೌಂಟ್ ಕೊಡ್ತಾರಾ ನನಗೆ, ಅದ್ರ ಬಗ್ಗೆನೂ ಗೊತ್ತಿಲ್ಲ ನನಗೆ. ನೋಡೋಣ ಹೇಗಾಗುತ್ತೆ ಅಂತ ನಾನು ಮೆನ್ಷನ್ ಮಾಡ್ತೀನಿ. ಆ್ಯಕ್ಚುಲಿ ಅದು ಅಡಲ್ಟ್ಸು 650 ಅಂತ ಹಾಕಿರೋದು, ಯಾವುದೋ ಕೇವ್ಗೆ ಹೋಗೋವಂಥದ್ದು ಪ್ಲೇಸು. ಬಟ್ ಜಿಪ್ ಲೈನು ಇದಕ್ಕೆಲ್ಲ 80 ರುಪೀಸು 60 ರುಪೀಸ್ ಇದೆ. ಸೊ ದೊಡ್ಡವ್ರಿಗೆಲ್ಲ 80 ರುಪೀಸು, ಮತ್ತು ಚಿಕ್ಕವ್ರಿಗೆಲ್ಲ ಬಂದು ಮಾಮೂಲಿ ಟಿಕೆಟ್. ನಮಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರು ಅಷ್ಟೇ. ಸೊ ನಾರ್ಮಲ್ ಟಿಕೆಟೇ ಹೇಳಿದರು. ಓಕೆ ಅದಕ್ಕೆ ಹೋಗೋಕ್ಕೆ, ಬಟ್ 2 ಅವರ್ಸ್ ವೆಯ್ಟ್ ಮಾಡಬೇಕಂತ. ಯಾರಪ್ಪ ವೆಯ್ಟ್ ಮಾಡ್ತಾರೆ? ಜಿಪ್ ಲೈನ್ಗೆ ಹೋಗಬೇಕು ಅಂದರೆ ನಾವು 2 ಅವರ್ಸ್ ವೆಯ್ಟ್ ಮಾಡ್ಕೊಂಡು ಇಲ್ಲೇ ಕೂತಿದ್ರೆ ಮತ್ತೆ ಇನ್ನೊಂದು ಅಡ್ವೆಂಚರ್ ಮಾಡೋದು ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಜಿಪ್ ಲೈನ್ಗೆಲ್ಲ ವೆಯ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ ನನಗೆ. ಸೊ ಇನ್ನೊಂದು ಅಡ್ವೆಂಚರ್ ಮಾಡೋದಿದೆ. ಏನು ಅಡ್ವೆಂಚರು ಅಂತ ಮುಂದೆ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರೋವಂಥ ಒಂದು ಅಡ್ವೆಂಚರು. ಸೊ ಇದಕ್ಕೂ ಹೋಗ್ಬೋದಾಗಿತ್ತು, ತಕ್ಷಣಕ್ಕೆ ಬಿಟ್ಟಿದ್ರೆ. ಬಟ್ ಇಲ್ಲಿ ಏನಿಲ್ಲ ಅಂದರೂ 45 ಜನದ ಮೇಲಿದ್ದಾರಂತೆ. 2 ಅವರ್ಸ್ ವೆಯ್ಟ್ ಮಾಡಬೇಕಂತೆ. 2 ಅವರ್ಸ್ ವೆಯ್ಟ್ ಮಾಡೋ ಅಷ್ಟು ನಮ್ಮ ಕತೆ ಮುಗಿಯುತ್ತೆ. 40 ಮಿನಿಟ್ಸ್ ಅಂತೆ ಒಬ್ರಿಗೆ ಕರ್ಕೊಂಡೋಗಿ ಬರೋದಕ್ಕೆ ಜಿಪ್ ಲೈನಲ್ಲಿ. ಬಟ್ ತುಂಬ ಜನ ಇರೋದ್ರಿಂದ ನಮಗೆ ಇಲ್ಲಿ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಈ ಬಿಸಿಲಲ್ಲಿ ವೆಯ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಅಂತೂ ಇಲ್ಲ. ಅದ್ರ ಬದಲಿಗೆ ನಾವು ಬೇರೆ ಕಡೆ ಒಂದು ಕೆಲಸ ಇದೆ, ಹಾಗೆ ಹೋಗ್ತಾಯಿದ್ವಿ. ನೋಡಿ ವಿಡಿಯೋ ನೆಕ್ಸ್ಟು. ನಾವು ಇವಾಗ ಬೆಂಗಳೂರು ದಾರಿ ಹಿಡಿದಿದ್ದೇವೆ. ಕೋತಿ ಏನು ಮಲ್ಕೊಂಡಿರೋದ ಏನು?
ಎಷ್ಟೊಂದು ಕೋತಿಗಳಿದ್ದಾವೆ ಮರದೊಳಗಡೆ. ಸೊ ಈ ಆನ್ ದ ವೇ ಅಲ್ಲಿ ಒಂದು ಸಫಾರಿ ಸಿಗುತ್ತೆ. ಸಫಾರಿ ಇದೊಂದು ರೈಡ್ ಇದೆ, ನೋಡೋಣ. ಅದೃಷ್ಟ ಇದ್ರೆ ಸಫಾರಿ ಸಿಗ್ಬೋದು ನಮಗೆ. ಇಲ್ಲೆಲ್ಲ ಕಲ್ಲಿಂದ ಮನೆಗಳು ಕಟ್ಟಿದ್ದಾರೆ. ಸೊ ಇದು ಒಂಥರ ಕನಸು ಮತ್ತು ನಂಬಿಕೆ. ಸೊ ಈ ನಂಬಿಕೆ ಇಟ್ಟು ಈ ಕಲ್ಲನ್ನ ಈ ಥರ ಮನೆ ಕಟ್ಟೋದ್ರಿಂದ ಲೈಫಲ್ಲಿ ಒಂದು ಸ್ವಂತ ಮನೆ ಕಟ್ಬೋದು ಅನ್ನೋ ಒಂದು ಅಭಿಪ್ರಾಯದಿಂದ ಒಂದಷ್ಟು ಜನ ಈ ಥರ ನೋಡಿ ಕಾಡಲ್ಲಿ ಕಲ್ಲುಗಳನ್ನ ಒಂದ್ರ ಮೇಲೆ ಒಂದಿಟ್ಟು ಮನೆ ಕಟ್ಟೋ ಒಂದು ಉದ್ದೇಶದಿಂದ ಮಾಡಿದ್ದಾರೆ. ಇವಾಗ ಬೆಂಗಳೂರು ಹೊರಟಿರೋವಂಥದ್ದು ಸಖತ್ತಾಗಿದೆ, ಗ್ರೀನರಿ. ಇಲ್ಲೆಲ್ಲ ಅಲ್ಲಲ್ಲೇ ನಿಂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳೋದು ಫ್ಯಾಮಿಲಿಗಳು ಬರಬೇಕು, ಸಖತ್ತಾಗಿರುತ್ತೆ ಅಂತ. ಫ್ಯಾಮಿಲಿ ಟ್ರಿಪ್ ಅಂತ ಹೊಡಿತಾರೆ ಅಷ್ಟೇ, ಲೈಫಲ್ಲಿ ಬಂದಿದ್ದು ಬರಲಿ ಅಂತ. ಇಲ್ಲೆಲ್ಲೇ ಬಟ್ಟೆ ಹಾರಾಕೊಂಡು ಕಾರಲ್ಲಿ ಒಂದಷ್ಟು ಜನ ನಿಂತ್ಕೊಂಡು ವರ್ಷಕ್ಕೆ 1-2 ಟ್ರಿಪ್ ಮಾಡ್ತಾ ಇದ್ದೀವಿ ಲೈಫಲ್ಲಿ. ಇನ್ನೇನು ಸಾಧನೆ ಮಾಡಿ ಏನಾಗಬೇಕಾಗಿದೆ. ಒಟ್ಟಿನಲ್ಲಿ ವರ್ಷ ಎಲ್ಲ ದುಡೀರಿ, ಬಟ್ ಅಟ್ಲೀಸ್ಟ್ 6 ತಿಂಗಳಿಗೊಂದು ಇಲ್ಲ ವರ್ಷಕ್ಕೊಂದು ಟ್ರಿಪ್ ಮಾಡಿ ಫ್ಯಾಮಿಲಿ ಜೊತೆ. ಚೆನ್ನಾಗಿರುತ್ತೆ ಲೈಫಲ್ಲಿ, ಬಾಂಡಿಂಗು ಚೆನ್ನಾಗಿರುತ್ತೆ. ಮತ್ತು ಒಂದು ಟ್ರಿಪ್ ಹೋಗಿದ್ದ ಪ್ಲೇಸ್ಗಳೆಲ್ಲ ನೆನಪಿರುತ್ತೆ. ಅದು ಅನುಭವನೇ ಬೇರೆ ಬಿಡಿ. ಅದಕ್ಕೆ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ಬೇಕು ಅನ್ನೋದು, ಅವೆಲ್ಲ ನೆನಪುಗಳು. ಇಲ್ಲಿ ಒಂದು ಟೆಂಪಲ್ ಇದೆ. ಜನ ಬರೋರ ಸಂಖ್ಯೆ ಏನು ಕಮ್ಮಿ ಆಗಲ್ಲ ಶ್ರೀಶೈಲಗೆ. ನೋಡಿ ಎಲ್ಲ ಮಧ್ಯಾಹ್ನ ಮೇಲೆ ಸಿಕ್ಕಾಪಟ್ಟೆ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ. ಇಲ್ಲಿ ನಾವು ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ, ಇವರು ಆ ಕಡೆಯಿಂದ ಇಲ್ಲಿ ಒಳಗಡೆ ಬರ್ತಾ ಇದೆ ಶ್ರೀಶೈಲಗೆ. ಬ್ಯಾಲ್ದ ನೋಡಿ ಸಾಕಾಗಿದೆ, ತಪ್ಪುದೆಲ್ಲ ಇಟ್ಟಿದ್ದಾರೆ. ವಾವ್, ಕಾಡಲ್ಲಿ ಸಿಗೋ ಒಂದಷ್ಟು ಸೊಪ್ಪುಗಳು, ಅದೇನೋ ಹೇಳ್ತಾರಲ್ಲ ಕಾಡಲ್ಲಿ ಸಿಗುತ್ತೆ ಅಲ್ಲ, ಕಾಡಲ್ಲಿ ಒಂದು ಸೊಪ್ಪು ಸಿಗುತ್ತೆ ಅಂತ, ಹಂಗೆ. ಸೊ ಅದನ್ನು ಹಾಕೊಂಡು ತಲೆಗೆ ಕೂತು ಬರ್ಕೊಳ್ಳೋದಕ್ಕೆ ಅದೊಳ್ಳೆ ಸಖತ್ತಾಗಿದೆ ಡೈಲಾಗ್. ಈ ಕಾಡಲ್ಲಿ ಅದೇ ಡೈಲಾಗ್ ಹೇಳ್ಬೇಕು ನಾವು ಇವಾಗ. ಇಲ್ಲಿ ಸಿಕ್ಕಾಪಟ್ಟೆ ಬ್ಯಾಲ್ಡನ್ ಇದೆ ನೋಡಿ. ಬ್ಯಾಲ್ಡನ್ನು ಎಷ್ಟೊಂದು ಇಟ್ಟಿದ್ದಾರೆ. ಅಲ್ಲೇ ರೋಡಲ್ಲಿ ತಗೋ. ಇದು ರೇಟ್ ಜಾಸ್ತಿ ಇರುತ್ತೆ ಇಲ್ಲಿ, ಬ್ಯಾಲ್ಡನ್ ರೇಟ್ ಜಾಸ್ತಿ ಇರುತ್ತೆ. ಅಪ್ಪ ಕಾರಂತೂ ಸಿಕ್ಕಾಪಟ್ಟೆ ಬರ್ತಾ ಇದ್ದಾವೆ ಇವಾಗ ಮಧ್ಯಾಹ್ನ ಟೈಮಲ್ಲಿ. ಯಾಕಂದರೆ ಸಂಜೆ ಮೇಲೆ ಬಿಡಲ್ವಲ್ಲ, ಒಂದು 9 ಗಂಟೆ ಮೇಲೆ ಬಿಡಲ್ಲ ಇಲ್ಲಿ ಒಳಗಡೆ ಎಂಟ್ರಿ. ಅದಕ್ಕೆ ಮಧ್ಯಾಹ್ನ ಟೈಮಲ್ಲಿ ಬಂದರೆ ರೆಸ್ಟ್ ಮಾಡಿ ಒಂದಷ್ಟು ಜನ ಸಾಯಂಕಾಲ ದೇವ್ರಿಗೆ ಒಂದು ದರ್ಶನಕ್ಕೆ ಹೋಗೋದಕ್ಕೆ ಅಂತಲೇ ಒಂದಷ್ಟು ಗಾಡಿಗಳು ಬರೋವಂಥದ್ದು, ಬಿಸಿಲಿದ್ರೂ ಬರುತ್ತೆ. ಬ್ಯಾಲನ್ನ ಖಾಲಿ ಆಗ್ಬಿಟ್ಟವು. ನೆನೆ ಬ್ಯಾಲನ್ನ ಇಟ್ಟಿದ್ರೆ ಇಲ್ಲಿ ಬರೋ ಟೈಮಲ್ಲಿ ಖಾಲಿ ಆಗ್ಬಿಟ್ಟೈತೆ. ಏನೋ ಇವರೆಲ್ಲ ಇದ್ರಲ್ಲಿ ಹಾಕಿದ್ದಾರೆ, ನಮಗೆ ಓದಕ್ಕೆ ಬರಲ್ಲ, ಏನಿಲ್ಲ. ತೆಲುಗಲ್ಲಿ ಹಾಕಿದ್ದಾರೆ, ಕೆಳಗಡೆ ಇಂಗ್ಲೀಷಲ್ಲಿ ಹಾಕಿದ್ದಾರೆ. ಕರ್ನೂಲು, ವಿಜಯವಾಡ ಅಂತೆಲ್ಲ ಹಾಕಿದಾರಪ್ಪ. ಇಲ್ಲಿ ಓವರ್ ವ್ಯೂ ಸಖತ್ತಾಗಿದೆ ನೋಡಿ. ಫುಲ್ಲು ಡೌನ್ ಐತಿ ಇಲ್ಲಿ. ಹಂಗೆ ಆ ಕಡೆ ವ್ಯೂ ನೋಡೋದಾದ್ರೆ ಸಖತ್ತು ಇದಾಗಿದೆ ನೋಡಿ. ಫುಲ್ಲು ಡೌನಲ್ಲಿದೆ. ಅಪ್ಪ ಕೆಳಗಡೆ ನೋಡಿದ್ರೆ ಭಯ ಆಗುತ್ತೆ ಇಲ್ಲಿ.
ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರಲ್ಲಪ್ಪ ದೇವರೇ, ಭಯ ಆಗುತ್ತೆ ಇಲ್ಲಿ. ಈ ಪ್ಲೇಸ್ಗಳಲ್ಲಿ ಓಡಾಡೋದೇ ಒಂದು ದೊಡ್ಡ ಇದು. ಕಾರಿಂದೆ ಪೇಂಟಿಂಗ್ ಥರ ಒಂದು ಕೈಯಲ್ಲಿ ಬರೆದಿದ್ದಾರೆ ಕಲರು. ಎಷ್ಟು ಚೆನ್ನಾಗಿ ಬರೆದಿದೆ ನೋಡಿ, ನವಿಲ್ ಚಿತ್ರ. ಈ ರೋಡ್ ಮಧ್ಯದಲ್ಲಿ ನೋಡಿ ಇವ್ರುಗಳು ಹೆಂಗೆ ಹೋಗೋ ಬರೋ ಅಂತ ಟೂರಿಸ್ಟ್ಗಳಿಗಾಗಿರ್ಬೋದು ಮತ್ತು ದೇವಸ್ಥಾನಕ್ಕೆ ಬರೋರಿಗೆ ಹೆಂಗೆ ಯಾವ ಥರ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ. ಏನೋ ಗಾಡಿ ಅಡ್ಡಾಕ್ತಾರೆ ಅಂತ ಹೇಳಿ 10-5 ಕೊಟ್ಟು ಹೋಗ್ತಾರೆ. ಬಟ್ ಬೇಕು ಅಂತ ಹೇಳ್ಬಿಟ್ಟು ದುಡ್ಡನ್ನ ಡಿಮ್ಯಾಂಡ್ ಮಾಡ್ತಾರೆ. ಈ ಥರ ಇದ್ದಾಗ ನೋಡಿ ಅಂಥವ್ರ ಹೆಸರಲ್ಲಿ ತುಂಬ ಜನ ಬದುಕ್ತಾ ಇರ್ತಾರೆ. ಸುಮ್ಮನೆ ಅವ್ರಿಗೆಲ್ಲ ಒಂದು ಕೆಟ್ಟ ಹೆಸರು ಇರ್ತೈತೆ. ಒಳ್ಳೆಯವರು ಇರ್ತಾರೆ ಇದರಲ್ಲಿ, ಇಲ್ಲ ಅಂತ ಅಲ್ಲ, ಮಂಗಳಮುಖಿಯವರಲ್ಲೂ ಒಳ್ಳೆಯವರು ಇದ್ದಾರೆ. ಬಟ್ ಕೆಲವೊಬ್ರು ತುಂಬ ರ್ಯಾಶಾಗಿ ನಡ್ಕೊಂಡು ಅಂದರೆ ಅವ್ರು ನೋಡಿದ್ರೆ ಒಂಥರ ಅಸಹ್ಯ ಆಗಬೇಕು ಆ ಥರ ಒಂದು ಲೆವೆಲಿಗೆ ನಡ್ಕೊಬಿಡ್ತಾರೆ ಮನುಷ್ಯರ ಹತ್ರ. ಕೆಲವೊಬ್ರು ಬೇರೆಯವ್ರ ಹತ್ರ ಎಲ್ಲ ಹಂಗೆ ನಡ್ಕೊಬಿಡ್ತಾರೆ. ಅದನ್ನು ನೋಡಿ ಏನಾಗುತ್ತೆ, ಬೇರೆಯವರು ಒಳ್ಳೆಯವ್ರು ಇರೋ ಅವ್ರನ್ನ ನೋಡಿದಾಗ ಇವ್ರು ಅದೇ ಅನ್ನೋ ಥರ ನಮಗೂ ಫೀಲ್ ಆಗುತ್ತೆ. ಸೊ ಆ ಥರ ರ್ಯಾಶಾಗಿ ಮಾಡಬಾರ್ದು. ಎಲ್ಲರೂ ಹೋಗಿ ಪಾಪ ಅವ್ರದ್ದು ಕಷ್ಟ ಅವ್ರಿಗೆ ಇರ್ತೈತೆ. ಟ್ರಾವೆಲಿಂಗಲ್ಲಿ ಎಷ್ಟೆಲ್ಲ ಇದು ಮಾಡ್ಕೊಂಡು ಓಡಾಡ್ಕೊಂಡು ಬಂದಿರ್ತಾರೆ. ಸೊ ಇವ್ರುಗಳು ಈ ಥರ ಡಿಮ್ಯಾಂಡ್ ಮಾಡಬಾರ್ದು. ಸೊ ಏನೋ ಕೊಡ್ತಾರೆ, ಅವ್ರ ಕೈಯಲ್ಲಾದಷ್ಟು ಈಸ್ಕೋಬೇಕು. ಬೇಕು ಅಂತ ಗಾಡಿ ಅಡ್ಡಾಕೋದು, ಬೈಯೋದು, ಅವನ್ನೆಲ್ಲ ರ್ಯಾಶಾಗಿ ಆಡೋದು. ಈ ಕಡೆಯಿಂದ ಹೋಗ್ಬೇಕಾದ್ರೆ ಒಂದು ವೀಡಿಯೋ ಮಾಡಿದ್ದೆ. ಸೊ ಅವಾಗ ಹಂಗೆ ಮಾಡಿದ್ರು ನಮಗೆ ಅವರು. ಇಲ್ಲಿ ಎಷ್ಟೊಂದು ಸಿಗೆ ಸೊಪ್ಪಿದೆ ಕಾಡ್ಸಿಗೆ. ಬಟ್ ನಮಗೆ ಇಲ್ಲಿ ಇಳಿದ್ಬಿಟ್ಟು ಕಿತ್ಕೊಳ್ಳೋಕ್ಕಾಗಲ್ಲ. ಬಟ್ ಇಲ್ಲಿರೋ ಪ್ಲೇಸಿಗೆ ಕಷ್ಟನೇ ಬಿಡಿ ಇಲ್ಲಿ ಕಿತ್ಕೊಳ್ಳೋದು. ಸಖತ್ತಾಗಿದೆ ಸಿಗೆ ಸೊಪ್ಪು. ಬೆಲ್ದಂಡೆಂಗಮ್ಮ ಕಾಯಿ ಬೆಲ್ದಂಡು ಅದು ಇದು ಕಪ್ಪು ಯಾವ ರೂಪಾಯಿ? ಗ್ರೀನ್ ಕಲರ್ ಇದೆ ತನ್ನಿ. ಹಣ್ಣು ಚೆನ್ನಾಗೈತೆ. ಈಸ್ಲೆಂಡ್ ಥರ ಐತಮ್ಮ ಬೀಜ. ಕೋತಿಮರಿ ನೋಡಿ ಎಷ್ಟು ಚಿಕ್ಕದಾಗೈತೆ. ಇವಾಗ ಒಂದು ಗಾಡಿಗೆ 3,000 ರೂಪಾಯಿ ಹೇಳಿದ್ದಾರೆ. 5 ಜನ ಇರ್ಬೋದು. 5 ಜನ ಒಬ್ಬರಾದ್ರೂ 500 ರೂಪಾಯಿ ಎಕ್ಸ್ಟ್ರಾ ಆಗುತ್ತಂತೆ. 10 ಕಿಲೋಮೀಟ್ರ್ ಹೋಗ್ತಾರಂತೆ ಸಫಾರಿ. ಅಲ್ಲಿ ಪ್ರಾಣಿ ಕಂಡ್ರೆ ನಿಮ್ಮ ಅದೃಷ್ಟ, ಇಲ್ಲ ಅಂದರೆ ಇಲ್ಲ ಅಂತ. ಹ್ಯಾಂಡಿಕ್ಯಾಪ್ಟ್ ಇದ್ರೂ ಯಾವುದೇ ಒಂದು ಡಿಸ್ಕೌಂಟ್ ಅಂಥದ್ದು ಇಲ್ವಂತೆ. ಮತ್ತು ಈ ಬಿಸಿಲಲ್ಲಿ ಬಂದ್ಬಿಟ್ಟು ನಾವು 1 ಗಂಟೆ ಬಿಸಿಲಲ್ಲಿ ಯಾರಿಗಾರು ಸಫಾರಿಲಿ ಏನಾದ್ರು ಕಾಣಿಸುತ್ತಾ? ಸುಮ್ಮನೆ 3,000 ರೂಪಾಯಿ ವೇಸ್ಟ್ ಮಾಡೋದು ಯಾಕೆ? ಶೇರಿಂಗ್ ಮಾಡಿದ್ರು ಅಷ್ಟೇ. ಸೊ ಸುಮ್ಮನೆ ಯಾಕೆ ಅಷ್ಟೊಂದು ದುಡ್ಡು ಕೊಟ್ಟು ಟೈಮ್ ವೇಸ್ಟ್ ಆಗೋದು? ಜಸ್ಟ್ ಸುಮ್ಮನೆ ಮನೆಗೆ ಹೋಗ್ತಾ ಇರೋದು ಅಷ್ಟೇ. ರಿವರ್ಸ್ ತೆಗಿತಾಯಿದ್ದೀರಾ? ಈಗ ಅದಕ್ಕೆ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಆಯ್ತಲ್ಲ, ಬಿಸಿಲಲ್ಲಿ ನೋಡಿ ಸೆಕೆಂಡ್ ಕಿರಣ ಹೋಯ್ತೈತೆ ಎಲ್ಲೆಲ್ಲೋ. ಈ ಸಫಾರಿಗೆ ಸುಮ್ಮನೆ ಹೋಗಿ ಬಿಸಿಲಲ್ಲಿ 3,000 ರೂಪಾಯಿ ದಂಡ ಇಡೋದು ಬದಲು ಟ್ರಾವೆಲಿಗೆ ಆಗುತ್ತೆ 3,000 ರೂಪಾಯಿ ದುಡ್ಡು. ಸುಮ್ಮನೆ ಅನಾವಶ್ಯಕವಾಗಿ ಖರ್ಚು ಮಾಡೋ ಬದಲು ಅಟ್ಲೀಸ್ಟ್ ಟ್ರಾವೆಲಿಗೆ ಪೆಟ್ರೋಲಿಗಾದರೂ ಆಗುತ್ತೆ ಆ ಅಮೌಂಟು. ಅದನ್ನು ಸೇವ್ ಮಾಡ್ಕೊಳ್ಳೋಣ ಸುಮ್ಮನೆ. ಅಷ್ಟೊಂದು ದುಡ್ಡು ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ. ತಿನ್ನೋಕ್ಕೆ ಕಾಳು ಇದು ಮಾಡ್ತಾ ಇರೋದವರು ಕಡಲೆ ಬೀಜ ಬೇಯಿಸಿರೋದು ನೋಡಿ ತಿನ್ನೋಣ. ಹೊಟ್ಟೆ ಸಿತೈತೆ. ಅಯ್ಯೋ ನಾಷ್ಟನೇ ಮಾಡಿಲ್ಲ. ಪಾಕೆಟ್ 20 ಬೇಗ ಹೇಳ್ಬೇಕು ನೀನು. ರಾಣಿ ಏಯ್ ನಾಯಿ ಬಗ್ಳಬಾರ್ದು, ಅಲ್ಲ ಕೋತಿ ಬಗ್ಳಬಾರ್ದು. ಬಾ, ಎಷ್ಟು ಚೆನ್ನಾಗಿ ಕೂತೈತದು ಕೋತಿ ಮರಿ ಹಿಡ್ಕೊಂಡು. ನೈಟೆಲ್ಲ ಇದ್ದು ಬೆಳಗ್ಗೆ ಎಂಟ್ರಿ ತಗೊಂಡಿದ್ದು. 6 ಗಂಟೆಲಿ ಎಂಟ್ರಿ ಕೊಟ್ಟರು ಇಲ್ಲಿ.
ಫಾರೆಸ್ಟ್ ಏರಿಯಾನ ಮುಗೀತು. ಮುಂದೆ ಹೋಗ್ತಾ ಇದ್ದೀವಿ. ಯಾವುದೇ ನೆಟ್ವರ್ಕ್ ಕೂಡ ಸಿಗಲ್ಲ ಈ ಫಾರೆಸ್ಟ್ ಏರಿಯಾದಲ್ಲಿ. ಯಪ್ಪ 50 ಕಿಲೋಮೀಟ್ರು ಯಾವುದೇ ನೆಟ್ವರ್ಕ್ ಇಲ್ಲ ಅಂದ್ರೆ ಒಬ್ಬ ಮನುಷ್ಯ ಹೆಂಗಪ್ಪ ಬದುಕಿರ್ತಾನೆ. ಎಲ್ಲಾದರೂ ಏನಾದರೂ ಆದರೆ ಎಮರ್ಜೆನ್ಸಿ ಏನು ಮಾಡೋದು, ಯಾರಿಗೆ ಫೋನ್ ಮಾಡೋದು, ಏನು ಕತೆ ನಂಗೆ ಗೊತ್ತಿಲ್ಲ. ಸಫಾರಿಗೆ ಹೋಗಿದ್ರು ಸುಮ್ಮನೆ ಟೈಮ್ ವೇಸ್ಟು, ಮತ್ತು ಜಿಪ್ ಲೈನ್ಗೆ ಹೋಗಿದ್ರು ಸುಮ್ಮನೆ ಟೈಮ್ ವೇಸ್ಟು. ಯಾಕಂದರೆ ಜಿಪ್ ಲೈನ್ ಓಕೆ, ಬಟ್ 2 ಅವರ್ ವೆಯ್ಟ್ ಮಾಡಬೇಕು. ಅದಾದಮೇಲೆ 40 ಮಿನಿಟು ಕರ್ಕೊಂಡು ಹೋಗ್ತಾರಂತೆ, ಮತ್ತು ರಿಟರ್ನ್ ಬರೋದಕ್ಕೆ 1.5 ಗಂಟೆ ಬೇಕಂತೆ. 40 ಮಿನಿಟು ಕರ್ಕೊಂಡು ಹೋಗೋದಕ್ಕೆ ಬೇಕಂತೆ, ಮತ್ತು ರಿಟರ್ನ್ ಬರೋದಕ್ಕೆ 1.5 ಗಂಟೆ ಬೇಕಂತೆ. ಯಪ್ಪ, ಯಾರು 1.5 ಗಂಟೆ ಟೈಮ್ ತೊಗೊಂಡ್ರೆ ಸಾಯಂಕಾಲ ಅಲ್ಲೇ ಹೋಗುತ್ತೆ. ಮತ್ತು ಇನ್ನು ಬೆಂಗಳೂರಿಗೆ ಹೋಗೋದು ಯಾವಾಗ ನಾವು? ಆಮೇಲೆ ಸರಿ ಬೇಡ ಬಿಡಪ್ಪ ಅಂತ ಹೇಳ್ಬಿಟ್ಟು ಆತಾಗ ಜಿಪ್ ಲೈನ್ ಕ್ಯಾನ್ಸಲ್ ಮಾಡಿ ಇದಕ್ಕೆ ಹೋಗೋಣ, ಸಫಾರಿಗೆ ಹೋಗೋಣ ಅಂತ ಆಗುತ್ತೆ. ಆ ಸಫಾರಿದೆ ಒಂದು ದೊಡ್ಡ ಕತೆ. ಅಯ್ಯೋ, ಯಾರಿಗೆ ಬೇಕು ಅಂದ್ಬಿಟ್ಟು 3,000 ಅಂತೆ. 5 ಜನ ಶೇರ್ ಮಾಡ್ಕೊಳ್ಳೋದು. 5 ಜನದಲ್ಲಿ ಇವಾಗ ಸುಮ್ಮನೆ ಯಾಕೆ 3,000 ಕೊಟ್ಟು ಟೈಮ್ ವೇಸ್ಟ್ ಮಾಡೋದು ಅಂತೇಳಿ ನಾವು ಅವತ್ತಾಗ ಬೇಡ ಅಂತ ಹೇಳಿ ಬಂದಿದ್ದು. ಆಮೇಲೆ ಪ್ರಾಣಿ ಕಂಡ್ರೆ ನಿಮ್ಮ ಅದೃಷ್ಟ ಅಂತ ಹೇಳ್ತಾರೆ. ಈ 1 ಗಂಟೆ ಬಿಸಿಲಲ್ಲಿ ಹೋಗಿ ಯಾವನ ಪ್ರಾಣಿ ನೋಡ್ತಾನೆ? ಇಲ್ಲೇ ಸೆಕೆಂಡ್ ಇಯರ್ ಹೋಗಿ ಜೀವನ ಬರ್ಬಾದಾಗಿದೆ. ಯಪ್ಪ ಆಯ್ತಲ್ಲ ನನ್ನ ಕೈಯಲ್ಲಿ. ಅಷ್ಟು ಶಕೆ ಬಾಡಿ ನಮ್ಮದು. ಹೋಗದ ಇಲ್ಲಿ ನೋಡಿ ಗುಂಡಣ್ಣ ಬ್ಯಾನ್ ಕೂತವನು. ಇರಿ, ಸೊ ನಮ್ಮ ಗುಂಡೂರಾಜ್ ಅವರು ಇಲ್ಲಿ ಕೂತಿದ್ದಾರೆ. ಯಾಕೋ ಕ್ಯಾಮ್ರಾ ಆ ಕಡೆ ತೆಗಿತಾರಲ್ಲ. ಒಂದು ಸೆಕೆಂಡ್ ನೋಡಿ, ಎಷ್ಟು ಶಕೆ ಅಂದರೆ ಶಕೆ. ಅಪ್ಪ ಸಾಕಾಗ್ಬಿಟ್ಟಿದೆ ಹೋಗೋದಾಗಿ ಶಕೆ. ಕೋತಿ ಇಲ್ಲೇ ಐತೆ ನೋಡಿ. ಕೋತಿ ನೋಡಿ, ಕೋತಿ ಇವಾಗ ಕಾಣಿಸ್ತಾ ಗುಂಡೂನ್ಗೆ ಕೋತಿ. ಗುಂಡೂರಾವ್ ಕೋತಿ ನೋಡಿದ್ರಾ? ನೋಡಿ ನೋಡಿ ಹೆಂಗಿದೆ ಕೋತಿ. ನೋಡಿರ ಮುಖಾಮುಖಿ ಭೇಟಿ ಆಯ್ತಾ? ನೋಡ್ತೈತೆ, ಅದು ನೋಡ್ತೈತೆ. ಇವನು ಯಾವನ ಇವನು ಅಂತ ನೋಡ್ತೈತೆ. ಗುಂಡಣ್ಣ ಗುಂಡಣ್ಣ ಕೋತಿ ನೋಡ್ದ ಹೆಂಗೆ ನೋಡ್ತಾವ ನೋಡು. ಬಾಯ್ ಆಯ್ತು ಬಿಟ್ಗಾಡು. ಗುಣ ಗುಣ ಫೇಶಿಯಲ್ ಎಕ್ಸ್ಪ್ರೆಸ್ ಅದೇನೋ ಫೇಶಿಯಲ್ ಎಕ್ಸ್ಪ್ರೆಸ್ ನೋಡೋಣ ಏನು ಚೇಂಜ್ ಆಗುತ್ತೆ ಈ ಗುಂಡೊಂದು ಅಂತ. ಗುಂಡಣ್ಣ ಕಾರ್ ಡ್ರೈವಿಂಗ್ ಹೆಂಗೆ ಮಾಡ್ತೀರ ಸ್ವಲ್ಪ ತೋರಿಸಿ ನಮಗೇನು. ಕೋತಿಗೆ ಇಡ್ಲಿ ಕೊಟ್ಟರೆ ಚೆನ್ನಾಗಿ ತಿನ್ಕಂತು. ಪಾಪ ಪ್ರಾಣಿಗಳಿಗೆ ಏನೋ ಊಟ ಸಿಗಲ್ಲ, ಅದೇನು ತಿಂತವೋ ಏನೋ. ನಾವಂತೂ ಮನುಷ್ಯರು ದುಡಿತೀವಿ, ದುಡ್ಡನ್ನ ಕೊಟ್ಟು ಹೋಟೆಲ್ಗಳಲ್ಲಿ ಊಟ ಮಾಡ್ತೀವಿ. ಪಾಪ ಪ್ರಾಣಿ ಪಕ್ಷಿಗಳು ಏನು ತಿಂತವೋ ಏನೋ. ಜೀವನನೇ ಪಾಪ ಕಷ್ಟ. ಮೂಕ ಪ್ರಾಣಿಗಳಿಗೆ ಮಾತು ಬರಲ್ಲ ಪಾಪ. ದುಡ್ಕೊಂಡು ತಿನ್ನೋ ಕೈಶೆ ಅವಕ್ಕೇನು ನಮ್ಮ ಮನುಷ್ಯರ ಥರ ಬುದ್ಧಿವಂತರ? ಇದು ಅಷ್ಟೇನಾ? ಇನ್ನು ಬೇರೆ ಬಾಟ್ಲುಗಳು ಇದೆಯಾ ಕೇಳಿ. ಆ್ಯಕ್ಚುಲಿ ಕೋತಿಗಳು ಕೊಡೋದಕ್ಕೆ ಬಾಟಲ್ ತಗೋತಾ ಇದ್ದೀನಿ ನನ್ನ ಕೇಸು. ಅಟ್ಲೀಸ್ಟ್ ಪಾಪ ಏನೋ ಒಂದು ಯೂಸ್ ಆಗಲಿ ಕೋತಿಗಳಿಗೆ. ತುಂಬ ಬೇಸಿಗೆ ಕಾಲ. ಏನು ಬಿಸಿಲಪ್ಪ ದೇವ್ರೆ. ಕೋಲ್ಡ್ ನೀರು ಕುಡಿದೇ ಇರೋಳು ಕೋಲ್ಡ್ ನೀರು ಕುಡಿತಾ ಇದ್ದೀನಿ. ಏನಪ್ಪ ತುಂಬ ಶಕೆ. ಇಡೋರ ಹೆಂಗೆ ಅದು ಸರಿ ತೆಗೆದು 300 ಆಯಿತಾ? ಸರಿ, ಅಟ್ಲೀಸ್ಟ್ ಹೋಗ್ಬೇಕಾದ್ರೆ ಕೋತಿಗಾರ ಕೊಟ್ಟು ಮಾತಾಡ್ತೀನಿ. ಪೇ ಮಾಡ್ದಾ? ಊಟಕ್ಕೆ ನೋಡ್ತಾ ಇರ್ಬೋದು. ತಾಳ್ರ ಬಾಟಲು ತಾಳ್ರ ನೀರ್ ಬಗ್ಗೆ ಎಷ್ಟು ಗೊತ್ತಿಲ್ಲ, ತಿಂಡಿ ಬಗ್ಗೆ ಅಂತ ಅನ್ಸುತ್ತೆ. ಬಾಟಲ್ ಎತ್ಕೊಟ್ರಾ?
ತೆಗ್ದಿದ್ದಾಯ್ತು ಕಂಡ್ರ ಕುಡೀರಾ. ಕುಡಿಯಕ್ಕೆ ಗೊತ್ತಲ್ಲ, ಕುಡಿಯೋಕೆ ಗೊತ್ತಿದೆ ಇನ್ನೂ. ನೀರು ಕುಡಿತಾರೆ, ನೀರು ಕುಡಿಯಕ್ಕೆ ಬೇಕು. ಅವು ಡಬ್ಬ ಇದ್ದರೆ ಕೊಟ್ರಿ ಬೇಗ, ಡಬ್ಬ ಇದ್ದರೆ ಕೊಟ್ಟರು ಯಾವ್ದಾರು ಒಂದು. ಡಬ್ಬ ಇಲ್ಲ ನಾಯಿಗೆ ಪಾಪ 5 ಲೀಟ್ರದ್ದು ಒಂದು ನೀರಿತ್ತಲ್ಲ, 10 ಲೀಟ್ರಲ್ಲಿ ನೀರಿತ್ತಲ್ಲ, 10 ಲೀಟ್ರದ್ದು ಎಲ್ಲಕ್ಕೂ ಒಟ್ಟಿಗೆ ಉಯ್ದಿಟ್ರೆ 10 ಲೀಟ್ರ್ ಕ್ಯಾನ್ ಕಟ್ ಮಾಡಿಬಿಟ್ಟು ಅಟ್ಲೀಸ್ಟ್ ಒಂದಷ್ಟು ನೀರು ಕುಡಿಬೋದು. ನೀರು ಇರೋದು ಬೇಡ. ಎಷ್ಟೊಂದು ಕೋತಿಗಳಿಗೆ ಮರಿ ಇದಾವೆ ನೋಡಿ. ಪಾಪ ಏನೋ ಗಾಯಗಳೆಲ್ಲ. ನೀರು ಕುಡಿಯ. ಒಬ್ಬ ನೀರು ಕುಡಿತಾ ಇತ್ತು ಸದ್ಯ. ಹ್ಞೂ ನೋಡಿ ಕೋತಿ ಮರಿಗಳು. ಹೇಯ್ ಕಿತ್ತಳ್ಬಿಟ್ಟು ಕಣ್ರ. ಚಿಕ್ಕ ಚಿಕ್ಕ ಮರಿಗಳನ್ನೆಲ್ಲ ಓಡಿಸ್ತವೆ. ಸದ್ಯ ಹಾಕಿದ್ಕಾದ್ರೂ ನೀರು ಕುಡಿದ್ವಲ್ಲ ಕೋತಿಗಳು, ಅದೇ ಖುಷಿ ಆಯಿತು. ಪಾಪ ಏನು ಕಾಡಲ್ಲಿ ಅದೇನು ಸಿಗುತ್ತೋ ಅವಕ್ಕೆ, ಏನು ತಿಂತವೋ, ಏನು ಕುಡಿತವೋ ಪಾಪ. ಪಾಪ ಅಯ್ಯೋ ಅನಿಸುತ್ತೆ ನೋಡೋಕ್ಕೆ. ಎಷ್ಟು ಚಿಕ್ಕ ಚಿಕ್ಕ ಮರಿಗಳಿದ್ದಾವೆ, ತುಂಬ ಚಿಕ್ಕ ಮರಿಗಳಿದ್ದಾವೆ. ಅಯ್ಯಯ್ಯೋ ಕಾರ್ ಬರ್ತೈತೆ, ಇರೋ ನಿಧಾನಕ್ಕೆ ಬಂದರು. ಆಯ್ತಾ ನೀರು ಖಾಲಿ ಆಯ್ತಾ? ಪಾಪ ಚಿಕ್ಕ ಮರಿಗೆ ಅದ್ರಲ್ಲಿ ನೀರಿಲ್ಲ, ಕುಡಿಯಕ್ಕೆ ಹೋಗೋದು. ಇದ್ರಲ್ಲಿ ನೋಡಿ ಎಲ್ಲ ಕುಡಿತಾ ಇದ್ದವು. ಒಂದಷ್ಟು ಕೋತಿಗಳಿಗೆ ಇದಾಯಿತು. ಬಾಯ್ ಬೇಕಂಡ್ರ ಬಾಯ್. ಏನು ತಿನ್ನಕ್ಕಂತ ತರಲಿಲ್ಲ, ಒಂದು ಸ್ವಲ್ಪ ನೀರು ಹಾಕ್ಬೇಕಾಯ್ತು, ಹಾಕಿದ್ದೀವಿ. ಎಲ್ಲಕ್ಕೂ ಚಿಕ್ಕ ಚಿಕ್ಕ ಮರಿಗಳಿದ್ದಾವೆ ನೋಡಿ, ಎಷ್ಟು ಚೆನ್ನಾಗಿದ್ದಾವೆ. ಇರ ಡೋರಾ ತೆಗಿವಂತೀರು. ಏಯ್ ಚೆಲ್ಬೇಡ್ರಿ ಕಣ್ರ, ನೀರು ಸಿಗಲ್ಲ ಕಣ್ರ, ಚೆಲ್ಬೇಡ್ರಿ. ಅಟ್ಲೀಸ್ಟ್ ಯಾವ ಯೂಸ್ ಆಗಲಿ ಕಿತ್ತಾಡ್ಬಿಡ್ರಿ, ನಿಧಾನ ಕುಡೀರಿ. ಏಯ್ ಇಲ್ಲಿ ಏನೂ ಸಿಗೋದು ಇಲ್ಲ. ಏನಾರು ಬಾಳೆಹಣ್ಣು ಗಿಳೆಣ್ಣು ಜೋರಾಗಿ ತಂದಾಕೋಣ ಅಂದರೆ ನೀರು ತಗೊಂಡು ಬಂದು ಅದಕ್ಕೆ ವಾಟರ್ ಬಾಟ್ಲು ತಂದು ಅದ್ರ ಜೊತೆಗೆ ನಮ್ಮ ಜೊತೆಲಿದ್ದು ನೀರೂ ಹಾಕಿದ್ದೀವಿ ಇದಕ್ಕೆ. ಹಾಂ ತುಂಬ ಇನ್ನೊಂದೆರಡು ಬಾಟ್ಲು ಉಯ್ದುಬಿಟ್ರೆ ಸರೋಗುತ್ತೆ. ಆಗೋಳ ಎಲ್ಲ ಚೆಲ್ಬಿಟ್ಟವೆ, ಚೆಲ್ಬಿಟ್ಟಿದ. ಸುತ್ತ ಗಿಡ ಮರ ಎಲ್ಲ ರೋಡಿಗೆ ಇದಾಗಿದೆ. ಇಲ್ಲಿ ಪ್ಲೇಸ್ ಸಕ್ಕತ್ತಾಗಿದೆ ನೋಡಿ, ಹಣ್ಣುಗಾಗ್ತೈತೆ ಇಲ್ಲಿ ಬಂದು. ಯಾವುದಪ್ಪ ಇಂಥ ಪ್ಲೇಸು ಹೆಂಗಿದೆ ನೋಡಿ. ಅಪ್ಪ ನೋಡ್ತಾ ಇದ್ರೆ ಕಾಡಲ್ಲೆಲ್ಲ ಬರೀ ಸೀಗೆ ಸೊಪ್ಪು ಐತೆ ನೋಡಿ. ಒಂದೇ ಒಂದು ಕಡ್ಡಿ ಸೀಗೆ ಸೊಪ್ಪು ಕಿದ್ಕೊಂಡೆ ಸಾಕಾಗೈತೆ. ಬಟ್ ಬರೀ ಮುಳ್ಳಪ್ಪ ಇದ್ದಾರೆ. ಸೀಗೆ ಸೊಪ್ಪು ಪಡ್ಡು ಮಾಡಿಬಿಟ್ಟು ಪಡ್ಡು ತಗೊಂಡು ಒಂದಷ್ಟು ಕೈಯಲ್ಲಿ ಇಟ್ಕೊಂತು ಕೊಡೋಗ ಮರಿ ಕೊಡೋಗ ಮರಿ. ಅಯ್ಯಮ್ಮ ನಾಯಿಗಳು. ಹೋಗ ನಾಯಿ ಇಲ್ಲ, ಕ್ಯಾಚಸ್ ಬೇಡ್ದು, ಮರಿ ಕೊಡುವ.
ಅಯ್ಯೋ ಮರಿ ನೋಡಕ್ಕೆ ಹಚ್ತೈ ಕಣ. ಆ ದೊಡ್ಡದು ಹೋಗಿ ಮರಿ ಹಿಂಗೆ ಕಚ್ಚಿಬಿಡ್ತು. ಬಾ ಬಾ ನಡಿ ಹತ್ತು ಬಾ ನಡಿ ನಡಿ ಹೋಗೋಣ. ಗುಂಡು ಕೊಡ್ರಿ, ಗುಂಡ ಹೊಟ್ಟೆ ಪಾಪ ತಿನ್ಬೇಕು. ಅಯ್ಯೋ ಗುಂಡು ಕೊಟ್ಟಿಲ್ಲ ಕೊಡು. ಗುಂಡ ಕೊಡು. ಗುಂಡ ಬಾ. ಏನು ಮಾಡ್ತಾನೆ ನೀವು? ಏನು ಮಾಡ್ತಾನೆ ಅದೇ ಹೇಳ್ತಾನೆ ಕತೆ ತಿಂತಾನೆ. ನೋಡಿ ಹಾಕೋತಿ ಅದು ಕೂಡ ಬನ್ನಿ ತಡಿ ಯಾವ್ದು ಯಾವ್ದು ಹೇಳು ಆ ಮರಿ ಆ ಮಧ್ಯದಲ್ಲಿ ಕೂತದಲ್ಲ, ಮಧ್ಯದಲ್ಲಿ ಅಲ್ಲಿ ಅದು ಅಲ್ಲ, ಅದು ಪಕ್ಕದ ಈ ಕಡೆ ಚಿಕ್ಕದು. ಇದಾ ಹಾ ರೆಂಬೆ ಹಿಡ್ಕೊಂಡು ಕೂತೈತಲ್ಲ, ಹ್ಮ್ ಅದೇನೇ ಪಾಪ ಪಿಯ ಪಿಯ ಅಂತ ಐತೆ. ಓಡ್ಸ್ಬಿಡ್ತೇವೆ ಯಾವುದು ದೊಡ್ಡ. ಹೈ ನೋಡ್ರಿ ಲಾಸ್ಟಲ್ಲಿ ಸಿಕ್ತು ಅದೇ ಕೋತಿಗೆ ತಿಂತೈತೆ ನೋಡಿ. ಹೈ ಓ ಬೋಲೆ ಶಕ್ತಿ. ಅವಾಗಿಂದ ಎಲ್ಲೋಗಿತ್ತು? ಅವಾಗಿಂದ 2 ಕೋತಿ ಇಕ್ಕುದ್ವಲ್ಲ ನಿನಗೆ, 2 ಅದೇನಾ? ಹಬ್ಬ ಲಾಸ್ಟಿಗೆ ಇವು 2 ಕೋತಿ ಹಾಕ್ಬೇಕಾಯ್ತು, ಸಣ್ಣ ಕೋತಿಗಳಿಗೆ ಸಿಕ್ಕುದು. ಹ್ಮ್ ಎಲ್ಲ ಕೋತಿಗೂ ಸ್ವಲ್ಪ ಫೀಡ್ ಮಾಡಿದಾಯ್ತು, ಒಂಥರ ಖುಷಿ ಆಯ್ತಪ್ಪ. National Highway Authorities of India. ಸೊ ಟೈಮ್ ಇವಾಗ 11 ಗಂಟೆ ಆಗಿದೆ. ಇನ್ನು ಮನೆ ರೀಚ್ ಆಗೋಕ್ಕೆ 3 ರಿಂದ 4 ಗಂಟೆ ಟೈಮ್. ಬೆಳಗಿನ ಜಾವ ಆಗುತ್ತೆ, 3 ರಿಂದ 4 ಗಂಟೆ ಆಗ್ಬೋದು. ಯಾಕಂದರೆ ಇನ್ನೂ 181 ಕಿಲೋಮೀಟ್ರು ಹಿಂದೆ ಇದ್ದೀವಿ, ಇನ್ನು ಆಂಧ್ರ ಪ್ರದೇಶದಲ್ಲೇ ಇದ್ದೀವಿ ಇನ್ನು. ಸೊ ಯಾವಾಗ ನಮ್ಮ ಕರ್ನಾಟಕ ರೀಚ್ ಆಗ್ತೀವೋ ನಮಗೆ ಗೊತ್ತಿಲ್ಲ. ಇವಾಗ 3:45 ಆಯಿತು ಟೈಮು. ಸೊ ಇವಾಗ ಮನೆಗೆ ರೀಚ್ ಆಗಿರುವಂಥದ್ದು. ಸೊ ಇವತ್ತಿನ ಟ್ರಾವೆಲಿಂಗ್ ವ್ಲಾಗ್ ಮುಗೀತು ಅಂತಲೇ ಹೇಳ್ಬೋದು. ಸೊ ಇವಾಗ ನಾಳೆ ವ್ಲಾಗು ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ಇವತ್ತಿನ ದಿನದ ಒಂದು ಕೊನೆ ವೀಡಿಯೋ ಇದು.